ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಹಾ, ವಿಜ್ಞಾನ ಈ ಪದ ಕೇಳಿದ ತಕ್ಷಣ ಸಾಮಾನ್ಯವಾಗಿ ನಮ್ಗೆ ಸ್ಕೂಲು, ಲ್ಯಾಬು, ಕಷ್ಟದ ಸೂತ್ರಗಳು ಇದೆಲ್ಲ ನೆನಪಾಗುತ್ತಲ್ವಾ? ಹೌದು. ಅದೇ ಸಾಮಾನ್ಯ ಭಾವನೆ. ಆದ್ರೆ ಈ ವಿಜ್ಞಾನ ಅಂದ್ರೆ ನಿಜವಾಗ್ಲೂ ಏನು? ಇದ್ರ ಮೂಲ ಲ್ಯಾಟಿನ್ ಪದ ಸೈಂಟಿಯಾ ಅಂದ್ರೆ ಜ್ಞಾನ ಅಂತಾರಲ್ಲ. ಹಾಗಿದ್ರೆ ಇದು ಬರೀ ಜ್ಞಾನವನ್ನು ಶೇಖರಿಸೋ ಕೆಲ್ಸನಾ ಅಥವಾ ಅದಕ್ಕಿಂತ ಏನಾದ್ರೂ ಹೆಚ್ಚಿಗೆ ಇದೆಯಾ? ಖಂಡಿತವಾಗ್ಲೂ ಅದಕ್ಕಿಂತ ಬಹಳ ಹೆಚ್ಚಿದೆ. ನೋಡಿ, ಜ್ಞಾನ ಅನ್ನೋದು ಬರೀ ಒಂದು ಆರಂಭ ಅಷ್ಟೇ. ವಿಜ್ಞಾನ ಅಂದ್ರೆ ಕೇವಲ ಮಾಹಿತಿಗಳನ್ನ ಒಂದು ಕಡೆ ಸೇರಿಸೋದಲ್ಲ. ಓಕೆ. ನಮಗೆ ಸಿಕ್ಕಿರೋ ಈ ಟಿಪ್ಪಣಿಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ವಿಜ್ಞಾನ ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಈ ಅದ್ಭುತ ಜಗತ್ತಿದೆಯಲ್ಲ, ಅದು ಜೀವಿಗಳಿರ್ಬೋದು ಅಥವಾ ಭೌತಿಕ ವಸ್ತುಗಳಿರ್ಬೋದು, ಅದನ್ನ ಕುತೂಹಲದಿಂದ ನೋಡೋದು, ಪ್ರಶ್ನೆ ಮಾಡೋದು, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋದು. ಇದಕ್ಕೋಸ್ಕರ ನಾವು ನಿರಂತರವಾಗಿ ಒಂದು ಬೌದ್ಧಿಕ ಚೌಕಟ್ಟನ್ನ ಕಟ್ತಾ ಇದ್ದೀವಿ, ಅದನ್ನೇ ಸರಿಪಡಿಸ್ತಾ ಇದ್ದೀವಿ. ಅಂದ್ರೆ ಇದರಲ್ಲಿ ಕಲ್ಪನೆಗಳಿಗೆಲ್ಲ ಜಾಗ ಇದೆಯಾ? ಬರೀ ಕಠಿಣ ಸತ್ಯಗಳೇ ಇರ್ಬೇಕಲ್ವಾ ಸಾಮಾನ್ಯವಾಗಿ? ಇಲ್ಲ, ಖಂಡಿತವಾಗಿಯೂ ಕಲ್ಪನೆಗೆ, ಊಹೆಗೆ ಬಹಳ ಮುಖ್ಯವಾದ ಸ್ಥಾನ ಇದೆ. ಹೊಸ ಆಲೋಚನೆಗಳು ಹುಟ್ಟೋದೇ ಅಲ್ಲಿಂದ. ಓಹೋ. ಆದರೆ ವಿಜ್ಞಾನದ ಒಂದು ವಿಶೇಷತೆ ಏನಂದ್ರೆ, ಯಾವುದೇ ಕಲ್ಪನೆ ಇರಲಿ, ಸಿದ್ಧಾಂತ ಇರಲಿ, ಕೊನೆಗೆ ಅದು ಪುರಾವೆಗಳ ಪರೀಕ್ಷೆಯಲ್ಲಿ ಪಾಸ್ ಆಗ್ಲೇಬೇಕು. ಸರಿ. ಪ್ರಯೋಗಗಳು, ವೀಕ್ಷಣೆಗಳು ಏನ್ ಹೇಳ್ತವೋ ಅದೇ ಕೊನೆಯ ಮಾತು. ಬರೀ ನಂಬಿಕೆ ಅಥವಾ ಇದು ನನ್ನ ಅಭಿಪ್ರಾಯ ಅಂತ ಹೇಳಿದ್ರೆ ಇಲ್ಲಿ ನಡೆಯಲ್ಲ. ಓಹೋ, ಇದು ಬಹಳ ಮುಖ್ಯವಾದ ವ್ಯತ್ಯಾಸ ಅಲ್ವಾ? ಹಾಗಾದ್ರೆ ನಾವು ಶಾಲೆಯಲ್ಲಿ ಕಲಿಯುವ ವಿಜ್ಞಾನದ ನಿಯಮಗಳು ಅವು ಕಲ್ಲಿನಲ್ಲಿ ಕೆತ್ತಿದ ಹಾಗೇನಾ? ಅವು ಬದಲಾಗೋದಿಲ್ವಾ? ನಿಖರವಾಗಿ. ಅದೇ ವಿಜ್ಞಾನದ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯ ಮತ್ತು ಅದರ ಶಕ್ತಿ ಕೂಡ. ಹೌದಾ? ಹೌದು. ವಿಜ್ಞಾನದ ಯಾವುದೇ ನಿಯಮವನ್ನಾಗ್ಲಿ, ಸಿದ್ಧಾಂತವನ್ನಾಗ್ಲಿ ಇದೇ ಶಾಶ್ವತ ಸತ್ಯ ಅಂತ ಹೇಳೋಕ್ಕಾಗಲ್ಲ. ಹೊಸ ಸಾಕ್ಷಿ ಸಿಕ್ಕಿದಾಗ, ಹೊಸ ಪ್ರಯೋಗಗಳು ನಡೆದಾಗ, ನಮ್ಮ ತಿಳುವಳಿಕೆ ಹೆಚ್ಚಾದಾಗ ಆ ನಿಯಮಗಳು ಬದಲಾಗಬಹುದು. ನಿಯಮಗಳು ಬದಲಾಗಲ್ಲ, ಅವು ವಸ್ತುನಿಷ್ಠ ಅಂತ. ಅದೆಲ್ಲ ಪೂರ್ತಿ ತಪ್ಪಾಗುತ್ತೆ ಅಲ್ವಾ? ಹೌದು, ಖಂಡಿತ ತಪ್ಪು. ಆ ಥರ ಹೇಳಿಕೆಗಳು ವಿಜ್ಞಾನದ ಮೂಲ ಸ್ವಭಾವಕ್ಕೆ, ಅಂದ್ರೆ ನಿರಂತರವಾಗಿ ಪ್ರಶ್ನಿಸೋದು, ಪರೀಕ್ಷಿಸೋದು, ಬದಲಾಗೋದು ಅನ್ನೋ ಗುಣಕ್ಕೆ ವಿರುದ್ಧವಾಗಿವೆ. ವಿಜ್ಞಾನ ಅಂದ್ರೆ ಸತ್ಯ ಹುಡುಕೋ ಒಂದು ಪ್ರಯಾಣ. ಅದು ಯಾವತ್ತೂ ಮುಗಿಯೋದಿಲ್ಲ. ಸರಿ. ಈಗ ಅರ್ಥವಾಯ್ತು. ಹೀಗೆ ಸದಾ ಬದಲಾಗ್ತಾ, ಪ್ರಶ್ನೆ ಮಾಡ್ತಾ ಮುಂದುವರಿಯೋ ಈ ವಿಜ್ಞಾನ ನಮ್ಮ ಜೀವನದಲ್ಲಿ, ನಮ್ಮ ಸಮಾಜದಲ್ಲಿ ಯಾಕಿಷ್ಟೊಂದು ಮುಖ್ಯ? ಅದರ ಮಹತ್ವವೇನು? ಅದರ ಮಹತ್ವವನ್ನ ನಾವು ಹಲವು ರೀತಿಯಲ್ಲಿ ನೋಡಬಹುದು. ಮೊದಲನೇದಾಗಿ ಎಲ್ರಿಗೂ ಕಾಣೋದು ಅದರ ಪ್ರಾಯೋಗಿಕ ಉಪಯೋಗ. ಪ್ರಾಕ್ಟಿಕಲ್ ವ್ಯಾಲ್ಯೂ. ಹೌದು, ನಮ್ಮ ದಿನನಿತ್ಯದ ಅಗತ್ಯಗಳು ಅಂದ್ರೆ ಆಹಾರ, ಮನೆ, ಆರೋಗ್ಯ, ಅಲ್ಲಿಂದ ಶುರುವಾಗಿ ಇವತ್ತಿನ ಮೊಬೈಲು, ಇಂಟರ್ನೆಟ್ಟು, ಎಲ್ಲದರ ಹಿಂದೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೊಡುಗೆ ಇದೆ. ಇದು ನಮ್ಮ ಬದುಕೋ ರೀತಿಯನ್ನೇ ಪೂರ್ತಿ ಬದಲಾಯಿಸಿದೆ. ಹೌದು, ಅದು ನಿಜ. ಇದು ಬರೀ ಟೆಕ್ನಾಲಜಿ, ಅನುಕೂಲಗಳು ಇದಷ್ಟೇನಾ? ಅಥವಾ ಬೇರೆ ರೀತಿಯಲ್ಲೂ ಇದರ ಪ್ರಭಾವ ಇದೆಯಾ ನಮ್ಮ ಸಂಸ್ಕೃತಿ ಮೇಲೆ, ಸಮಾಜದ ಮೇಲೆ? ಖಂಡಿತವಾಗಿಯೂ. ತಂತ್ರಜ್ಞಾನವನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನೋಡಿದ್ರೂ ಸಹ ವಿಜ್ಞಾನದ ಆಲೋಚನಾ ವಿಧಾನವೇ ಇದೆಯಲ್ಲ, ಅದೇ ಒಂದು ದೊಡ್ಡ ಕೊಡುಗೆ. ಹೇಗೆ? ಈಗ ನೋಡಿ, ಸಾಂಸ್ಕೃತಿಕವಾಗಿ ಜ್ಞಾನವನ್ನ ಉಳಿಸ್ಕೊಳ್ಳೋಕೆ, ಅದನ್ನ ಹಂಚ್ಕೊಳ್ಳೋಕೆ, ಬೇರೆ ಬೇರೆ ಸಂಸ್ಕೃತಿಗಳ ಮಧ್ಯೆ ಒಂದು ಸೇತುವೆ ಕಟ್ಟೋಕೆ ವಿಜ್ಞಾನ ಸಹಾಯ ಮಾಡಿದೆ. ಇನ್ನು ಸಮಾಜದ ವಿಷಯಕ್ಕೆ ಬಂದರೆ ಅದರ ಪಾತ್ರ ಇನ್ನೂ ದೊಡ್ಡದು. ಜನರನ್ನು ಎಷ್ಟೋ ಕಾಲದಿಂದ ಕಾಡ್ತಿದ್ದ ಬಡತನ, ಅಜ್ಞಾನ, ಮೂಢನಂಬಿಕೆಗಳು, ಇವುಗಳಿಂದ ಹೊರತರಲು ವಿಜ್ಞಾನ ಒಂದು ದೊಡ್ಡ ಶಕ್ತಿ. ಅದು ವಿಚಾರ ಮಾಡೋದಕ್ಕೆ, ಅಭಿವೃದ್ಧಿ ಕಡೆಗೆ ಹೋಗೋದಕ್ಕೆ ದಾರಿ ತೋರಿಸುತ್ತೆ. ಹಾಗಾದ್ರೆ ಒಬ್ಬೊಬ್ಬ ವ್ಯಕ್ತಿಯ ಮಟ್ಟದಲ್ಲಿ ಇದರ ಪ್ರಭಾವ ಏನು? ಪ್ರತಿಯೊಬ್ಬರಿಗೂ ವಿಜ್ಞಾನದ ಅರಿವು ಹೇಗೆ ಸಹಾಯ ಮಾಡುತ್ತೆ? ಅಲ್ಲಿ ಅತ್ಯಂತ ಮುಖ್ಯವಾದ ಕೊಡುಗೆ ಅಂದ್ರೆ ವೈಜ್ಞಾನಿಕ ಮನೋಭಾವ ಅಥವಾ ಸೈಂಟಿಫಿಕ್ ಟೆಂಪರ್ ಅಂತಾರಲ್ಲ, ಅದನ್ನ ಬೆಳೆಸೋದು. ಓಕೆ, ಸೈಂಟಿಫಿಕ್ ಟೆಂಪರ್ ಅಂದ್ರೆ ಏನಿದು? ಸೈಂಟಿಫಿಕ್ ಟೆಂಪರ್ ಅಂದ್ರೆ ಇದು ಬರೀ ವಿಜ್ಞಾನಿಗಳಿಗೆ ಮಾತ್ರ ಇರೋದಲ್ಲ. ಯಾವುದೇ ವಿಷಯವನ್ನ ಸುಮ್ಮನೆ ನಂಬದೆ ಯಾಕೆ, ಹೇಗೆ ಅಂತ ಪ್ರಶ್ನೆ ಕೇಳೋದು, ತರ್ಕ ಮಾಡೋದು, ಸಾಕ್ಷಿ ಇದೆಯಾ ಅಂತ ನೋಡೋದು, ವಸ್ತುನಿಷ್ಠವಾಗಿ ಯೋಚನೆ ಮಾಡೋದು, ಇದೇ ವೈಜ್ಞಾನಿಕ ಮನೋಭಾವ. ಹೌದು. ಇದು ನಮ್ಮನ್ನ ಪೂರ್ವಗ್ರಹಗಳಿಂದ, ಸುಳ್ಳು ಸುದ್ದಿಯಿಂದ ಎಲ್ಲ ರಕ್ಷಿಸುತ್ತೆ. ಒಬ್ಬ ವ್ಯಕ್ತಿಯಾಗಿ, ಪ್ರಜೆಯಾಗಿ ನಾವು ಸರಿ ನಿರ್ಧಾರಗಳನ್ನು ತಗೊಳ್ಳಕ್ಕೆ ಇದು ಬೇಕೇ ಬೇಕು. ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ.
ಅಂದ್ರೆ ಬರೀ ವಿಷಯ ಕಲಿಸೋದಲ್ಲ, ಯೋಚನೆ ಮಾಡೋ ರೀತಿಯನ್ನೇ ವಿಜ್ಞಾನ ಕಲಿಸುತ್ತೆ. ಖಂಡಿತ. ಹಾಗಾದ್ರೆ ಶಾಲಾ ಶಿಕ್ಷಣದಲ್ಲಿ ವಿಜ್ಞಾನವನ್ನ ಸೇರಿಸಿದ್ದಾರಲ್ಲ, ಅದರ ಹಿಂದಿನ ಸ್ಪೆಸಿಫಿಕ್ ಉದ್ದೇಶಗಳೇನು? ಬರೀ ಪರೀಕ್ಷೆ ಪಾಸ್ ಮಾಡೋದಕ್ಕಷ್ಟೇನಾ? ಖಂಡಿತವಾಗಿಯೂ ಅಲ್ಲ. ಅಂಕಗಳು ಮುಖ್ಯ ಇರಬಹುದು, ಆದ್ರೆ ವಿಜ್ಞಾನ ಕಲಿಸೋದ್ರ ಗುರಿ ಅದಕ್ಕಿಂತ ತುಂಬಾ ದೊಡ್ಡದು. ನೋಡಿ, ನಿಮ್ಮ ಟಿಪ್ಪಣಿಗಳಲ್ಲಿ ಅದನ್ನ ಚೆನ್ನಾಗಿ ವಿಂಗಡಿಸ್ತಾರೆ. ಸ್ಥೂಲವಾಗಿ ಹೇಳೋದಾದ್ರೆ ಒಂದು 5 ಮುಖ್ಯ ಉದ್ದೇಶಗಳನ್ನು ಗುರುತಿಸಬಹುದು. ಹೇಳಿ. 1. ಬೌದ್ಧಿಕ, ಅಂದ್ರೆ ಮಕ್ಕಳಲ್ಲಿ ಸಹಜವಾಗಿರೋ ಕುತೂಹಲವನ್ನ ಜಾಸ್ತಿ ಮಾಡೋದು, ಗೊತ್ತಿಲ್ಲದ ವಿಷಯವನ್ನ ತಿಳ್ಕೋಬೇಕು ಅನ್ನೋ ಆಸೆಯನ್ನ ಬೆಳೆಸೋದು, ಸಮಸ್ಯೆ ಬಂದ್ರೆ ಧೈರ್ಯವಾಗಿ ಎದುರಿಸೋ ಮನೋಭಾವ ಕೊಡೋದು. ಸರಿ. 2. ಪ್ರಾಯೋಗಿಕ, ದಿನನಿತ್ಯದ ಜೀವನದಲ್ಲಿ ವಿಜ್ಞಾನ ಹೇಗೆಲ್ಲ ಇದೆ, ನಾವು ಬಳಸೋ ವಸ್ತುಗಳು, ನಮ್ಮ ಲೈಫ್ ಸ್ಟೈಲ್ ಹೇಗೆ ಸೈನ್ಸ್ ಮೇಲೆ ನಿಂತಿದೆ ಅಂತ ಅರ್ಥ ಮಾಡಿಸೋದು. ಓಕೆ. 3. ವೃತ್ತಿಪರ, ಅಂದ್ರೆ ಇಂಜಿನಿಯರಿಂಗ್, ಡಾಕ್ಟರ್, ವ್ಯವಸಾಯ, ಹೀಗೆ ಎಷ್ಟೋ ಕೆಲಸಗಳಿಗೆ ವಿಜ್ಞಾನದ ಜ್ಞಾನ ಬೇಕೇ ಬೇಕು. ಆಯಾ ಕ್ಷೇತ್ರಗಳಲ್ಲಿ ಮುಂದೆ ಚೆನ್ನಾಗಿ ಕೆಲಸ ಮಾಡಬೇಕಾದ ತಯಾರಿಯನ್ನ ಮಾಡೋದು. 4. ಸಾಮಾಜಿಕ, ಬರೀ ನಮ್ಗೆ ಲಾಭ ಆಗೋದಲ್ಲ, ಸಮಾಜಕ್ಕೆ ಒಳ್ಳೇದಾಗಬೇಕು, ಪರಿಸರವನ್ನ ಕಾಪಾಡಬೇಕು, ಸಮಾಜದಲ್ಲಿರೋ ಸಮಸ್ಯೆಗಳನ್ನ ಬಗೆಹರಿಸಬೇಕು, ಇದಕ್ಕೆಲ್ಲ ವಿಜ್ಞಾನವನ್ನ ಹೇಗ್ ಬಳಸ್ಬೋದು ಅಂತ ತಿಳುವಳಿಕೆ ಕೊಡೋದು. ಹೌದು. ಮತ್ತು 5ನೇದು ಸಾಂಸ್ಕೃತಿಕ. ಇದು ಬಹುಶಃ ಅತಿ ಮುಖ್ಯ ಇರ್ಬೋದು. ವಿಜ್ಞಾನದ ವಿಧಾನಗಳಾದ ಗಮನಿಸೋದು, ಪ್ರಯೋಗ ಮಾಡೋದು, ತರ್ಕಬದ್ಧವಾಗಿ ವಿಶ್ಲೇಷಣೆ ಮಾಡೋದು, ಇದರ ಮೂಲಕ ಒಂದು ವೈಚಾರಿಕ ಮನಸ್ಥಿತಿಯನ್ನು ಬೆಳೆಸೋದು. ಇದು ಕ್ರಮಬದ್ಧವಾಗಿ ಯೋಚನೆ ಮಾಡೋಕ್ಕೆ, ಸರಿ ನಿರ್ಧಾರ ತಗೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಭಾರತದ ಶಿಕ್ಷಣದ ಹಿಸ್ಟ್ರಿಯಲ್ಲಿ ವಿಜ್ಞಾನಕ್ಕೆ ಇಂಥದೊಂದು ವ್ಯವಸ್ಥಿತ ಸ್ಥಾನ ಯಾವಾಗ ಸಿಕ್ತು? ಏನಾದರೂ ಮುಖ್ಯ ಘಟ್ಟಗಳಿದ್ವಾ? ಹೌದು. ಒಂದು ಮುಖ್ಯವಾದ ಹೆಜ್ಜೆ ಅಂದ್ರೆ 1953ರಲ್ಲಿ ಬಂದ ಮುದಾಲಿಯರ್ ಆಯೋಗ. ಓ, ಮುದಾಲಿಯರ್ ಕಮಿಷನ್. ಹೌದು. ಆ ಆಯೋಗವೇ ಭಾರತದಲ್ಲಿ 10ನೇ ಕ್ಲಾಸ್ವರೆಗೆ ವಿಜ್ಞಾನವನ್ನ ಒಂದು ಕಡ್ಡಾಯ ವಿಷಯ ಮಾಡಬೇಕು ಅಂತ ಹೇಳಿದ್ದು. ಅದು ನಮ್ಮ ದೇಶದಲ್ಲಿ ವಿಜ್ಞಾನ ಶಿಕ್ಷಣಕ್ಕೆ ಒಂದು ದೊಡ್ಡ ಪುಷ್ಟಿ ಕೊಡ್ತು. ಓಕೆ. ಜ್ಞಾನ, ಕೌಶಲ್ಯ, ಮನೋಭಾವ ಇವೆಲ್ಲ ಉದ್ದೇಶಗಳ ಜೊತೆಗೆ ನಿಮ್ಮ ಟಿಪ್ಪಣಿಗಳಲ್ಲಿ ಇನ್ನೊಂದು ವಿಷಯ ಹೇಳಿದೆಯಲ್ಲ, ಅದು ಸ್ವಲ್ಪ ಅನಿರೀಕ್ಷಿತ ಅನಿಸ್ತು. ಅದೇನು? ಹೌದು, ಅದು ಬಹಳ ಗಮನಿಸಬೇಕಾದ ಅಂಶ. ವಿಜ್ಞಾನ ಬೋಧನೆಯ ಒಂದು ಮುಖ್ಯವಾದ, ಆದರೆ ಕೆಲವೊಮ್ಮೆ ನಾವು ಮರೆತುಬಿಡೋ ಉದ್ದೇಶ ಏನಂದ್ರೆ ಮಕ್ಕಳಲ್ಲಿ ಪ್ರಾಮಾಣಿಕತೆ, ಸತ್ಯ ಹೇಳೋದು, ಮತ್ತೆ ಜೊತೆಗೂಡಿ ಕೆಲಸ ಮಾಡೋದು, ಸಹಕಾರ, ಇಂಥ ಮೌಲ್ಯಗಳನ್ನು ಬೆಳೆಸೋದು. ಹೌದಾ? ವಿಜ್ಞಾನಕ್ಕೂ ಮೌಲ್ಯಗಳಿಗೂ ಸಂಬಂಧ ಇದೆಯಾ? ಖಂಡಿತ ಇದೆ. ವಿಜ್ಞಾನ ಅಂದ್ರೆ ಸತ್ಯವನ್ನು ಹುಡುಕೋದು. ಆ ಹುಡುಕಾಟದಲ್ಲಿ ಈ ಮೌಲ್ಯಗಳು ಬೇಕೇ ಬೇಕು. ಪ್ರಯೋಗ ಮಾಡಿದಾಗ ಬಂದ ರಿಸಲ್ಟನ್ನ ಪ್ರಾಮಾಣಿಕವಾಗಿ ಹೇಳೋದು, ಬೇರೆಯವರು ಮಾಡಿದ ಕೆಲಸವನ್ನ ಗೌರವಿಸೋದು, ಒಂದು ಟೀಮಾಗಿ ಕೆಲಸ ಮಾಡೋದು, ಇದೆಲ್ಲ ವೈಜ್ಞಾನಿಕ ಪ್ರಕ್ರಿಯೆ ಭಾಗವೇ ತಾನೇ? ಹೌದು, ನಿಜ. ಇದು ತುಂಬಾ ಇಂಟ್ರೆಸ್ಟಿಂಗ್. ವಿಜ್ಞಾನ ಬರೀ ತರ್ಕ ಅಲ್ಲ, ಮೌಲ್ಯಗಳೂ ಸೇರಿವೆ. ಸರಿ, ಈಗ ಈ ಎಲ್ಲಾ ಉದ್ದೇಶಗಳು 1ನೇ ಕ್ಲಾಸ್ ಮಗುವಿಂದ ಹಿಡಿದು 12ನೇ ಕ್ಲಾಸ್ ಹುಡುಗರವರೆಗೆ ಎಲ್ಲರಿಗೂ ಒಂದೇ ರೀತಿ ಇರುತ್ತಾ? ಅಥವಾ ವಯಸ್ಸು ಬದಲಾದ ಹಾಗೆ, ಕ್ಲಾಸ್ ಬದಲಾದ ಹಾಗೆ ಉದ್ದೇಶಗಳಲ್ಲೂ ಏನಾದ್ರೂ ಬದಲಾವಣೆ ಆಗುತ್ತಾ? ಖಂಡಿತವಾಗಿಯೂ ಬದಲಾಗತ್ತೆ. ಬದಲಾಗ್ಲೇಬೇಕು ಕೂಡ. ಚಿಕ್ಕ ಮಗುವಿನ ಗ್ರಹಿಕೆ ಬೇರೆ, ಟೀನೇಜ್ ಹುಡುಗರ ಆಸಕ್ತಿ ಬೇರೆ, ಅವರ ಮುಂದಿನ ಅವಶ್ಯಕತೆಗಳು ಬೇರೆ. ಅದಕ್ಕೆ ತಕ್ಕ ಹಾಗೆ ನಾವು ಕಲಿಸೋ ಗುರಿಗಳನ್ನು ಬದಲಾಯಿಸ್ಕೊಳ್ತಾ ಹೋಗ್ಬೇಕು. ಹಾಗಾದ್ರೆ ಮೊದಲು ಪ್ರಾಥಮಿಕ ಹಂತದಲ್ಲಿ, ಅಂದ್ರೆ 1ರಿಂದ 5ನೇ ಕ್ಲಾಸ್, ಮುಖ್ಯವಾಗಿ ಏನು ಗಮನಿಸಬೇಕು? ಇಲ್ಲಿ ಮುಖ್ಯ ಗುರಿ ವಿಜ್ಞಾನದ ಭಾರ ಹೊರಸೋದಲ್ಲ, ಆ ಪದಗಳನ್ನೇಳಿ ಹೆದರ್ಸೋದಲ್ಲ. ಬದಲಾಗಿ ಮಕ್ಕಳಲ್ಲಿ ಅವರ ಸುತ್ತಮುತ್ತಿರೋ ಪ್ರಕೃತಿ ಬಗ್ಗೆ ಪ್ರೀತಿ, ಅಚ್ಚರಿ, ಕುತೂಹಲ ಹುಟ್ಸೋದು. ಗಿಡ, ಮರ, ಪ್ರಾಣಿ, ಹೂವು, ಮಳೆ, ಗಾಳಿ ಇವೆಲ್ಲದ್ರ ಬಗ್ಗೆ ಒಂದು ಸಹಜವಾದ ಆಸಕ್ತಿ ಬೆಳಿಬೇಕು. ಸುಮ್ಮನೆ ನೋಡೋದು, ನೋಡಿದ್ದನ್ನ ಚಿತ್ರ ಬಿಡಿಸೋದು ಅಥವಾ ಬರೆಯೋದು, ವಸ್ತುಗಳನ್ನ ಅವುಗಳ ಗುಣ ನೋಡಿ ಬೇರೆ ಬೇರೆ ಮಾಡೋದು, ವರ್ಗೀಕರಣ, ಇಂಥ ಬೇಸಿಕ್ ಸ್ಕಿಲ್ಸ್ನ ಆಟ ಆಡ್ತಾ ಕಲಿಸಬೇಕು. ಅಂದ್ರೆ ಕಷ್ಟದ ಸೈಂಟಿಫಿಕ್ ಪದಗಳೆಲ್ಲ ಬೇಡ ಇಲ್ಲಿ? ಖಂಡಿತ ಬೇಡ. ಅದರ ಜೊತೆಗೆ ಸ್ವಚ್ಛವಾಗಿರೋದು, ಎಲ್ಲರ ಜೊತೆ ಸೇರಿ ಕೆಲಸ ಮಾಡೋದು, ಗಿಡ ನೆಡೋದು, ನೀರು ವೇಸ್ಟ್ ಮಾಡಬಾರ್ದು, ಇಂಥ ಒಳ್ಳೆ ಅಭ್ಯಾಸಗಳು, ಪರಿಸರ ಪ್ರಜ್ಞೆ ಇವನು ಕೂಡ ಚಟುವಟಿಕೆಗಳ ಮೂಲಕವೇ ಬೆಳೆಸಬೇಕು. ಒಟ್ಟಿನಲ್ಲಿ ಮಾಡಿ ಕಲಿ ಅನ್ನೋದೇ ಇಲ್ಲಿ ಮುಖ್ಯ ಅಲ್ವಾ? ನಿಖರವಾಗಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅದೇ ಮುಖ್ಯ. ಇನ್ನು ಉನ್ನತ ಪ್ರಾಥಮಿಕ ಹಂತಕ್ಕೆ ಅಂದ್ರೆ 6ರಿಂದ 8ನೇ ಕ್ಲಾಸ್ ಬಂದ್ರೆ ಮಕ್ಕಳ ತಿಳುವಳಿಕೆ ಸ್ವಲ್ಪ ಜಾಸ್ತಿಯಾಗಿರುತ್ತೆ. ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಸ್ವಲ್ಪ ಬೇರೆ ಮಾಡಿ ನೋಡ್ಬೋದು. ಸಿಂಪಲ್ ಆದ ಮಾಡೆಲ್ಸ್ ಮಾಡೋದು,
ನಮ್ಮ ಸುತ್ತಮುತ್ತ ಇರೋ ಸಣ್ಣಪುಟ್ಟ ಟೆಕ್ನಾಲಜಿ, ಸೈಕಲ್ ಇರ್ಬೋದು, ನೀರಿನ ಪಂಪ್ ಇರ್ಬೋದು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಯೋದು. ಇದಕ್ಕೆಲ್ಲ ಅವಕಾಶ ಇರಬೇಕು. ಹೌದು. ಬಹಳ ಮುಖ್ಯವಾಗಿ ಪುಸ್ತಕದಲ್ಲಿರೋ ಸೈನ್ಸ್ ಕಾನ್ಸೆಪ್ಟ್ಸ್ ಅನ್ನ ಅವರ ದಿನನಿತ್ಯದ ಅನುಭವಗಳಿಗೆ ಲಿಂಕ್ ಮಾಡಿ ಕಲಿಸಬೇಕು. ಉದಾಹರಣೆಗೆ ಅಡ್ಗೆ ಮನೆಯಲ್ಲಿ ಹಾಲು ಮೊಸರಾಗೋದು, ಆಟದ ಮೈದಾನದಲ್ಲಿ ಬಾಲ್ ಚಲಿಸೋದು, ಇದರಲ್ಲೇ ವಿಜ್ಞಾನವನ್ನು ಹುಡುಕೋಕೆ ಪ್ರೋತ್ಸಾಹಿಸಬೇಕು. ಈ ಹಂತದಲ್ಲಿ ಬರೀ ವಿಜ್ಞಾನದ ವಿಷಯಗಳನ್ನ ಹೇಳ್ಬಿಡೋದು ಗುರಿಯಾಗಬಾರ್ದು ಅಂತ ನಿಮ್ಮ ಟಿಪ್ಪಣಿಗಳಲ್ಲೊಂದ್ ಕಡೆ ಇತ್ತಲ್ಲ? ಹೌದು, ಅದು ಬಹಳ ಮುಖ್ಯವಾದ ಎಚ್ಚರಿಕೆ. ಈ ಸ್ಟೇಜ್ನಲ್ಲಿ ಬರೀ ಮಾಹಿತಿ ತುಂಬೋದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನ ಪ್ರಶ್ನೆ ಕೇಳೋಕೆ ಪ್ರೋತ್ಸಾಹಿಸಬೇಕು. ತಾವೇ ಉತ್ತರ ಹುಡುಕೋಕೆ, ಸಣ್ಣಪುಟ್ಟ ಇನ್ವೆಸ್ಟಿಗೇಷನ್ ಮಾಡೋಕೆ ಬಿಡಬೇಕು. ಈ ಪ್ರಾಸೆಸ್ ಸ್ಕಿಲ್ಸ್ ಅಂದ್ರೆ? ಪ್ರೋಸೆಸ್ ಸ್ಕಿಲ್ಸ್ ಅಂದ್ರೆ ಮಾಹಿತಿಯನ್ನ ಹೇಗೆ ಕಲೆಕ್ಟ್ ಮಾಡೋದು, ಅದನ್ನ ಹೇಗೆ ಅನಲೈಸ್ ಮಾಡೋದು, ಹೇಗೆ ಒಂದು ತೀರ್ಮಾನಕ್ಕೆ ಬರೋದು, ಈ ತರಹದ ಕೌಶಲ್ಯಗಳು. ಇವಕ್ಕೆ ಜಾಸ್ತಿ ಒತ್ತು ಕೊಡಬೇಕು. ಆಗಾಗ ವಿಜ್ಞಾನಿಗಳ ಕಥೆಗಳನ್ನ ಹೇಳಿದ್ರೆ ಮಕ್ಕಳಲ್ಲಿ ಇನ್ನೂ ಆಸಕ್ತಿ ಬರ್ಬೋದು. ಸರಿ. ಮುಂದೆ ಮಾಧ್ಯಮಿಕ ಹಂತ, 9-10ನೇ ಕ್ಲಾಸ್. ಇದು ಸ್ವಲ್ಪ ಕ್ರಿಟಿಕಲ್ ಸ್ಟೇಜ್ ಅಲ್ವಾ? ಇಲ್ಲಿನ ಗುರಿಗಳೇನು? ಹೌದು, ಇಲ್ಲಿಂದ ಕೆಲವರು ಮುಂದೆ ಓದ್ಬೋದು, ಕೆಲವರು ಬೇರೆ ಕೆಲ್ಸಕ್ಕೋಗ್ಬೋದು. ಹಾಗಾಗಿ ಇಲ್ಲಿ ಕಲಿಕೆ ಸ್ವಲ್ಪ ಡೀಪ್ ಆಗಿರಬೇಕು. ಡೆಫಿನೇಷನ್ಗಳನ್ನ ಬಾಯ್ಪಾಠ ಮಾಡೋಕ್ಕಿಂತ ವಿಷಯವನ್ನ ನಿಜವಾಗಿಯೂ ಅರ್ಥ ಮಾಡ್ಕೊಳ್ಳೋಕೆ ಒತ್ತು ಕೊಡಬೇಕು. ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಅನ್ನ ಬರೀ ಥಿಯೋರಿಯಾಗಿ ಹೇಳ್ದೆ ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ಅದನ್ನ ಹೇಗೆ ನೋಡ್ಬೋದು ಅಂತ ವಿವರಿಸ್ಬೇಕು. ಒಂದು ಹೈಪೋಥೆಸಿಸ್ ಮಾಡೋದು, ಅದರ ಬಗ್ಗೆ ತರ್ಕಬದ್ಧವಾಗಿ ಚರ್ಚೆ ಮಾಡೋದು, ಒಂದು ಸೈಂಟಿಫಿಕ್ ಹೇಳಿಕೆ ಹಿಂದೆ ಇರೋ ಸಾಕ್ಷಿ ಏನು ಅಂತ ಪ್ರಶ್ನೆ ಮಾಡೋದು, ಈ ಕೆಪಾಸಿಟಿಯನ್ನ ಬೆಳೆಸೋಕೆ ಪ್ರಯತ್ನ ಮಾಡಬೇಕು. ಪ್ರಯೋಗಗಳ ಬಗ್ಗೆ ಏನ್ ಹೇಳಿದ್ರಿ? ಬಹಳ ಮುಖ್ಯವಾಗಿ ಲ್ಯಾಬ್ನಲ್ಲಿ ಪ್ರಯೋಗಗಳು ಬರೀ ಟೀಚರ್ ಮಾಡಿ ತೋರಿಸೋ ಡೆಮೋ ಆಗ್ಬಾರ್ದು. ಸರಿ. ಮಕ್ಕಳು ಸ್ವತಃ ಎಕ್ಸ್ಪೆರಿಮೆಂಟ್ ಮಾಡಿ ಥಿಯರಿಗಳನ್ನ ಟೆಸ್ಟ್ ಮಾಡಿ ಕಲಿಯೋ ಹಾಗಿರ್ಬೇಕು. ಅದು ಪಠ್ಯಕ್ರಮದ ಒಂದು ಮುಖ್ಯ ಭಾಗ ಆಗಿರಬೇಕು. ಕೊನೆಯದಾಗಿ ಉನ್ನತ ಮಾಧ್ಯಮಿಕ ಹಂತ, 11-12ನೇ ಕ್ಲಾಸ್. ಇಲ್ಲಿ ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ ತಮ್ಮ ಇಷ್ಟದ ಸಬ್ಜೆಕ್ಟ್ಸ್ ತಗೊಂಡಿರ್ತಾರೆ. ಹೌದು, ಇಲ್ಲಿ ಅವರಿಗೆ ವಿಷಯಗಳನ್ನ ಆಳವಾಗಿ ಓದೋಕೆ ಅವಕಾಶ ಸಿಗುತ್ತೆ. ಈ ಹಂತದಲ್ಲಿ ಬರೀ ಸಿಲೆಬಸ್ಗೆ ಅಂಟ್ಕೊಳ್ದೆ ಸೈನ್ಸ್ ಫೇರ್ಗಳಲ್ಲಿ ಭಾಗವಹಿಸೋದು, ತಮ್ಮ ಸುತ್ತಲಿನ ಲೋಕಲ್ ಸಮಸ್ಯೆಗಳು, ಉದಾಹರಣೆಗೆ ನೀರಿನ ಸಮಸ್ಯೆ, ಕಸದ ಸಮಸ್ಯೆ, ಇವಕ್ಕೆ ಸೈನ್ಸ್ ಮತ್ತು ಟೆಕ್ನಾಲಜಿ ಮೂಲಕ ಏನಾದ್ರೂ ಪರಿಹಾರ ಹುಡುಕೋಕೆ ಪ್ರಯತ್ನ ಪಡೋದು. ಓಕೆ. ವಿಜ್ಞಾನ ತಂತ್ರಜ್ಞಾನ ಮತ್ತು ಸಮಾಜದ ನಡುವಿನ ಸಂಬಂಧ, STS ಅಂತಾರಲ್ಲ, ಅದರ ಬಗ್ಗೆ ಚರ್ಚೆಗಳಲ್ಲಿ, ಡಿಬೇಟ್ಗಳಲ್ಲಿ ಭಾಗವಹಿಸೋದು. ಇದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು. ಈ ಎಲ್ಲಾ ಹಂತಗಳಲ್ಲೂ ಕಲ್ಸೋ ವಿಧಾನಗಳು ಬಹಳ ಮುಖ್ಯವಾಗುತ್ತೆ ಅಲ್ವಾ? ಬರೀ ಲೆಕ್ಚರ್ ಕೊಟ್ರೆ ಈ ಉದ್ದೇಶಗಳೆಲ್ಲ ಈಡೇರಲ್ಲ. ಖಂಡಿತ ಇಲ್ಲ. ನಿಮ್ಮ ಟಿಪ್ಪಣಿಗಳಲ್ಲಿ ಕೆಲವು ಉದಾಹರಣೆಗಳೂ ಇವೆ. ಈಗ ಭ್ರಮಣಚಲನೆ, ರೊಟೇಷನಲ್ ಮೋಷನ್ ಬಗ್ಗೆ ಕಲಿಸ್ಬೇಕಾದ್ರೆ ಯಾವ ವಿಧಾನ ಬೆಸ್ಟ್? ಅದಕ್ಕೆ ಉತ್ತರ ಸ್ಪಷ್ಟವಾಗಿದೆ. ಚಟುವಟಿಕೆ ಆಧಾರಿತ ಕಲಿಕೆ. ಮಕ್ಕಳು ಒಂದು ವಸ್ತುವನ್ನ ತಿರುಗಿಸಿ ನೋಡಿ ಅದರ ಚಲನೆಯನ್ನ ಗಮನಿಸಿ ಕಲಿತರೆ ಅದು ಬರೀ ಕೇಳಿ ತಿಳಿಯೋದಕ್ಕಿಂತ ಎಷ್ಟೋ ಪಟ್ಟು ಪರಿಣಾಮಕಾರಿ. ಹೌದು. ಇನ್ನೊಂದು ಉದಾಹರಣೆ, ನೀರನ್ನು ಉಳಿಸಿ ಅನ್ನೋ ಟಾಪಿಕ್. ಬರೀ ಪಾಠ ಮಾಡಿದ್ರೆ ಅದು ಒಣಕಲನಿಸ್ಬೋದು. ಆದರೆ ಮಕ್ಕಳನ್ನೇ ಅವರವರ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ನೀರಿನ ಬಳಕೆ ಹೇಗಿದೆ ಅಂತ ಒಂದು ಸರ್ವೆ, ವಾಟರ್ ಆಡಿಟ್ ಮಾಡೋಕ್ ಹೇಳಿದ್ರೆ, ಜನರನ್ನ ಇಂಟರ್ವ್ಯೂ ಮಾಡೋಕ್ ಹೇಳಿದ್ರೆ, ಅದು ಆ ವಿಷಯವನ್ನ ಅವರ ಜೀವನಕ್ಕೆ ಡೈರೆಕ್ಟಾಗಿ ಕನೆಕ್ಟ್ ಮಾಡುತ್ತೆ. ಆಗ ಅದು ಹೆಚ್ಚು ಅರ್ಥಪೂರ್ಣ ಆಗುತ್ತೆ. ಹಾಗೆಯೇ ವಿಜ್ಞಾನವನ್ನ ಕಲಿಯೋಕೆ ಅಥವಾ ಸೈಂಟಿಫಿಕ್ ರಿಸರ್ಚ್ ಮಾಡೋಕೆ ಯಾವ ತರಹದ ಮನೋಭಾವ ಬೇಕು, ಯಾವುದು ವೈಜ್ಞಾನಿಕ ವಿಧಾನದ ಗುಣ ಅಲ್ಲ ಅಂತ ಒಂದು ಪ್ರಶ್ನೆಯೂ ಇತ್ತಲ್ಲ? ಹೌದು. ಸೈಂಟಿಫಿಕ್ ಆಟಿಟ್ಯೂಡ್ಗೆ ಬೇಕಾದ ಗುಣಗಳು ಅಂದ್ರೆ ಇನ್ನೂ ಕಲಿಬೇಕು ಅನ್ನೋ ಉತ್ಸಾಹ, ಯಾವುದೇ ಸಮಸ್ಯೆಯನ್ನ ಎಮೋಷನಲ್ ಆಗಿ ನೋಡದೆ ಆಬ್ಜೆಕ್ಟಿವ್ ಆಗಿ ನೋಡೋದು, ಮತ್ತೆ ಹೊಸ ಐಡಿಯಾಗಳಿಗೆ, ಹೊಸ ಎವಿಡೆನ್ಸ್ಗೆ ಓಪನ್ ಮೈಂಡ್ ಇರೋದು. ಸರಿ. ಆದ್ರೆ ಅಯ್ಯೋ ಇದು ಬಹಳ ಕಷ್ಟ ಕಣಪ್ಪ, ನನ್ ಕೈಲಿ ಆಗಲ್ಲ ಅನ್ನೋ ಮನೋಭಾವ ಅಥವಾ ಮೊದಲೇ ಒಂದು ನಿರ್ಧಾರಕ್ಕೆ ಬಂದಿರೋದು ಪೂರ್ವಗ್ರಹ. ಇದು ಖಂಡಿತ ಸೈನ್ಸ್ನ ದಾರಿಗೆ ಅಡ್ಡಿಯಾಗುತ್ತೆ. ಕುತೂಹಲ ಮತ್ತು ಮುಕ್ತ ಮನಸ್ಸು ಅದೇ ವಿಜ್ಞಾನದ ದಾರಿ. ಅದ್ಭುತವಾಗಿ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಹೇಳಿದ್ರಿ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ನಮ್ಮ ಕೇಳುಗರಿಗೆ ಮುಖ್ಯವಾಗಿ ಏನ್ ಹೇಳ್ಬಹುದು? ಒಟ್ಟಾರೆಯಾಗಿ ಸಂಗ್ರಹಿಸೋದಾದ್ರೆ, ಮೊದಲನೇದಾಗಿ ವಿಜ್ಞಾನ ಅಂದ್ರೆ ರೆಡಿಮೇಡ್ ಉತ್ತರಗಳ ಪಟ್ಟಿಯಲ್ಲ. ಹೌದು. ಅದೊಂದು ನಿರಂತರವಾಗಿ ಪ್ರಶ್ನೆ ಕೇಳ್ತಾ, ಪರೀಕ್ಷೆ ಮಾಡ್ತಾ, ಬದಲಾಗ್ತಾ ಹೋಗೋ ಒಂದು ರೋಚಕವಾದ ಪ್ರಯಾಣ. ಹೌದು, ಮತ್ತು ಈ ಪ್ರಯಾಣ ಬರೀ ಜ್ಞಾನ ಕೊಡೋದಷ್ಟೇ ಅಲ್ಲ, ಅದು ನಮ್ಮ ಯೋಚನಾ ಕ್ರಮವನ್ನೇ ರೂಪಿಸುತ್ತೆ. ಅಂದ್ರೆ ಆ ವೈಜ್ಞಾನಿಕ ಮನೋಭಾವವನ್ನ ಬೆಳೆಸುತ್ತೆ. ಇದು ನಮಗೆ ವೈಯಕ್ತಿಕವಾಗಿ ಮತ್ತು ನಮ್ಮ ಸಮಾಜದ ಪ್ರಗತಿಗೆ ಬಹಳ ಮುಖ್ಯ.
ಮತ್ತು ಇದನ್ನ ಮಕ್ಕಳಿಗೆ ಸರಿಯಾಗಿ ತಲುಪಿಸ್ಬೇಕಾದ್ರೆ ಅವರ ವಯಸ್ಸಿಗೆ ತಕ್ಕ ಹಾಗೆ ಹಂತಕ್ಕೆ ತಕ್ಕ ಹಾಗೆ ಕಲಿಸೋ ಉದ್ದೇಶಗಳನ್ನ ಬದಲಾಯಿಸ್ಕೊಳ್ತಾ ಹೋಗ್ಬೇಕು. ಬರೀ ಫ್ಯಾಕ್ಟ್ಸ್ ಮೇಲೆ ಫೋಕಸ್ ಮಾಡದೆ ಸೈಂಟಿಫಿಕ್ ಪ್ರೋಸೆಸ್, ಸ್ಕಿಲ್ಸ್ ಮತ್ತೆ ಅಷ್ಟೇ ಮುಖ್ಯವಾಗಿ ಪ್ರಾಮಾಣಿಕತೆ, ಸಹಕಾರದಂಥ ಮೌಲ್ಯಗಳನ್ನು ಕಲಿಕೆಯ ಭಾಗ ಮಾಡಬೇಕು. ಅತ್ಯುತ್ತಮವಾಗಿ ಹೇಳಿದ್ರಿ. ಈಗ ಕೇಳುಗರಿಗೆ ಒಂದು ಕೊನೆ ಯೋಚನೆ ಬಿಟ್ಟು ಹೋಗೋಣವೇ? ಖಂಡಿತ. ನೋಡಿ, ನಾವಿವತ್ತು ವಿಜ್ಞಾನದ ವಿಧಾನದ ಬಗ್ಗೆ ಮಾತಾಡಿದ್ವಿ. ಅದು ಹೇಗೆ ಪ್ರಶ್ನೆ ಕೇಳುತ್ತೆ, ಹೇಗೆ ಪರೀಕ್ಷೆ ಮಾಡುತ್ತೆ, ಹೇಗೆ ಸಾಕ್ಷಿ ಸಿಕ್ಕಿದ ಮೇಲೆ ತನ್ನ ತಿಳುವಳಿಕೆಯನ್ನೇ ಬದಲಾಯಿಸ್ಕೊಳ್ಳುತ್ತೆ ಅಂತ ನೋಡಿದ್ವಿ. ಈ ತಿಳುವಳಿಕೆ, ಈ ವಿಮರ್ಶೆ ಮಾಡೋ ನೋಟ, ಇದು ಬರೀ ಸೈನ್ಸ್ ಸಬ್ಜೆಕ್ಟ್ಸ್ ಕಲಿಯೋಕ್ ಮಾತ್ರ ಬೇಕಾ? ಅಥವಾ ಈ ವೈಜ್ಞಾನಿಕ ಮನೋಭಾವವನ್ನ ನಾವು ಹಿಸ್ಟ್ರಿ, ಸೋಷಿಯಲ್ ಸೈನ್ಸ್, ಆರ್ಟ್ಸ್, ಲಿಟರೇಚರ್ ಇಂಥ ಬೇರೆ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳುವಾಗಲೂ ಬಳಸಬಹುದಾ? ಓ, ನಮ್ಮ ಸುತ್ತ ದಿನ ಇಷ್ಟೊಂದು ಮಾಹಿತಿ ಬರ್ತಿದೆಯಲ್ಲ, ಅದರ ನಿಜ ಸುಳ್ಳು ಪರೀಕ್ಷಿಸೋಕೆ, ಈ ಜಗತ್ತನ್ನ ಇನ್ನೂ ಸ್ಪಷ್ಟವಾಗಿ ನೋಡೋಕೆ ಈ ಮನೋಭಾವ ಹೇಗೆ ಸಹಾಯ ಮಾಡಬಹುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಮಸ್ಕಾರ. ವಿಜ್ಞಾನ ಶಿಕ್ಷಣ ಅಂದ್ರೆ ಏನು ಅಂತ ಯೋಚಿಸಿದ್ದೀರಾ? ಅದು ಬರೀ ಪಠ್ಯಪುಸ್ತಕದಲ್ಲಿರೋ ನಿಯಮಗಳನ್ನ ಕಲಿಯೋದು ಅಷ್ಟೇನಾ? ಅಥವಾ ಅದರ ಹಿಂದೆ ಇನ್ನೂ ದೊಡ್ಡದಾದ ಆಳವಾದ ಸತ್ಯ ಏನಾದ್ರೂ ಇದೆಯಾ? ಬನ್ನಿ, ಇವತ್ತು ವಿಜ್ಞಾನ ಶಿಕ್ಷಣದ ನಿಜವಾದ ಸ್ವರೂಪ ಏನು ಅಂತ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಈಗ ನೋಡಿ, ನಾವೆಲ್ಲ ಶಾಲೆಯಲ್ಲಿ ವಿಜ್ಞಾನದ ನಿಯಮಗಳನ್ನ ಕಲ್ತಿರ್ತೀವಿ ಅಲ್ವಾ? ಉದಾಹರಣೆಗೆ ನ್ಯೂಟನ್ನ ನಿಯಮಗಳು. ಇವೆಲ್ಲ ಅಂತಿಮ ಸತ್ಯ, ಇದಿಷ್ಟೇ ಸರಿ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ನಿಜವಾಗ್ಲೂ ಅದು ಹೌದಾ? ಉತ್ತರ ತುಂಬಾನೇ ಸಿಂಪಲ್ ಮತ್ತು ನೇರ. ಇಲ್ಲ. ಹೌದು, ಇಲ್ಲ. ಇದು ಕೇಳೋಕೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು, ಆದ್ರೆ ಇದೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಪಾಯಿಂಟ್. ವಿಜ್ಞಾನದ ಬಗ್ಗೆ ನಮಗಿರೋ ಕೆಲವು ತಪ್ಪು ಕಲ್ಪನೆಗಳನ್ನ ಇವತ್ತು ಒಡೆದು ಹಾಕೋಣ ಬನ್ನಿ. ಹಾಗಾದ್ರೆ ವಿಜ್ಞಾನದ ನಿಯಮಗಳೇ ಫೈನಲ್ ಅಲ್ಲ ಅಂದ್ರೆ ಮತ್ತೆ ವಿಜ್ಞಾನ ಅಂದ್ರೆ ನಿಜವಾಗ್ಲೂ ಏನೋ? ಅದು ಕೇವಲ ಜ್ಞಾನವನ್ನ ತುಂಬಿಕೊಂಡಿರೋ ಒಂದು ಪುಸ್ತಕನ? ಇಲ್ಲ, ಅದು ಒಂದು ನಿರಂತರ ಪಯಣ. ವಿಜ್ಞಾನ ಅನ್ನೋ ಪದ ಬಂದಿದ್ದೇ ಲ್ಯಾಟಿನ್ ಭಾಷೆಯ ಸೈಂಟ್ಯಾ ಅನ್ನೋ ಪದದಿಂದ. ಅದರ ಅರ್ಥ ಜ್ಞಾನ. ಆದ್ರೆ ಇಲ್ಲಿರೋ ಒಂದು ಸ್ವಾರಸ್ಯಕರ ವಿಷಯ ಏನ್ ಗೊತ್ತಾ? ವಿಜ್ಞಾನ ಅನ್ನೋದು ಬರೀ ಜ್ಞಾನದ ಬಗ್ಗೆ ಅಲ್ಲ, ಬದಲಾಗಿ ಆ ಜ್ಞಾನವನ್ನು ಹೇಗೆ ಪಡಿಬೇಕು ಅನ್ನೋ ವಿಧಾನದ ಬಗ್ಗೆ ಹೇಳುತ್ತೆ. ಈ ವೈಜ್ಞಾನಿಕ ವಿಧಾನ ಇದೆಯಲ್ಲ, ಇದು 3 ಸರಳ ಹೆಜ್ಜೆಗಳ ತರ. ಮೊದಲು ಗಮನವಿಟ್ಟು ನೋಡುವುದು, ಆಮೇಲೆ ಇದು ಯಾಕೆ ಹೀಗೆ ಅಂತ ಯೋಚನೆ ಮಾಡಿ ಒಂದು ಥಿಯರಿ ಅಥವಾ ಕಲ್ಪನೆ ಮಾಡಿಕೊಳ್ಳುವುದು, ಕೊನೆಗೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮಾಡಿದ ಆ ಕಲ್ಪನೆ ಸರಿಯಿದೆಯಾ ಇಲ್ವಾ ಅಂತ ಮತ್ತೆ ಮತ್ತೆ ಪರೀಕ್ಷೆ ಮಾಡಿ ನೋಡುವುದು. ಈ ಒಂದು ಮಾತನ್ನ ಚೆನ್ನಾಗಿ ಗಮನಿಸಿ. ವಿಜ್ಞಾನದ ನಿಯಮಗಳು ಅಂದ್ರೆ ಕಲ್ಲಿನ ಮೇಲೆ ಕೆತ್ತಿರೋ ಶಾಸನಗಳಲ್ಲ. ಹೊಸ ಹೊಸ ಸಾಕ್ಷಿಗಳು ಸಿಕ್ಕಾಗ ಅವು ಬದಲಾಗ್ತವೆ. ಅಷ್ಟೇ ಅಲ್ಲ, ಬದಲಾಗ್ಲೇಬೇಕು ಕೂಡ. ಅದೇ ನೋಡಿ ವಿಜ್ಞಾನದ ನಿಜವಾದ ಶಕ್ತಿ. ಅದಕ್ಕೆ ವಿಜ್ಞಾನ ಅಂದ್ರೆ ಅದು ಸ್ಥಿರ, ಅದು ಚೇಂಜ್ ಆಗಲ್ಲ ಅನ್ನೋದು ಒಂದು ದೊಡ್ಡ ತಪ್ಪು ಕಲ್ಪನೆ. ನಿಜ ಹೇಳ್ಬೇಕಂದ್ರೆ ವಿಜ್ಞಾನ ಅನ್ನೋದು ಒಂದು ಜೀವಂತ ಕ್ಷೇತ್ರ ಇದ್ದ ಹಾಗೆ. ಅದು ಯಾವಾಗ್ಲೂ ಬೆಳೀತಾ ಇರುತ್ತೆ, ಹೊಸ ಹೊಸ ಪ್ರಶ್ನೆಗಳನ್ನ ಕೇಳ್ತಾ ಇರುತ್ತೆ ಮತ್ತು ಹಳೆಯ ಉತ್ತರಗಳನ್ನ ಸರಿಪಡಿಸಿಕೊಳ್ತಾ ಮುಂದೆ ಸಾಗುತ್ತೆ. ಓಕೆ, ವಿಜ್ಞಾನ ಯಾವಾಗ್ಲೂ ಬದಲಾಗ್ತಾ ಇರುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಅದ್ರಿಂದ ನಮ್ಗೇನು ಅಲ್ವಾ? ಈ ಒಂದು ಗುಣ ನಮ್ಮ ದಿನನಿತ್ಯದ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಬನ್ನಿ ನೋಡೋಣ. ನೋಡಿ, ವಿಜ್ಞಾನ ಅನ್ನೋದು ಕೇವಲ ಲ್ಯಾಬ್ ಒಳಗೆ ಸೀಮಿತವಾಗಿಲ್ಲ. ಅದು ನಮ್ಮ ಜೀವನದ ಪ್ರತಿಯೊಂದು ಭಾಗದಲ್ಲೂ ಇದೆ. ನಮ್ಮ ಕೈಯಲ್ಲಿರೋ ಮೊಬೈಲ್ ಫೋನ್ನಿಂದ ಹಿಡಿದು ನಮ್ಮನ್ನ ಮೂಢನಂಬಿಕೆಗಳಿಂದ ದೂರ ಇಡೋ ತಾರ್ಕಿಕ ಚಿಂತನೆವರೆಗೂ ಎಲ್ಲ ಕಡೆ ವಿಜ್ಞಾನ ಇದೆ. ಇದು ನಮ್ಮ ಬದುಕನ್ನ ಸುಲಭ ಮಾಡುತ್ತೆ, ಜೊತೆಗೆ ನಮ್ಮ ಮನಸ್ಸನ್ನು ವಿಶಾಲ ಮಾಡುತ್ತೆ. ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ಅಂಶ ಅಂದ್ರೆ ವಿಜ್ಞಾನ ಶಿಕ್ಷಣದ ಅಸಲಿ ಗುರಿ ಸೂತ್ರಗಳನ್ನ ಬಾಯಿಪಾಠ ಮಾಡೋದಲ್ಲ, ಬದಲಾಗಿ ಒಂದು ವೈಜ್ಞಾನಿಕ ಮನೋಭಾವವನ್ನ ಬೆಳೆಸೋದು. ಅಂದ್ರೇನು? ಪ್ರಶ್ನಿಸುವ, ವಿಶ್ಲೇಷಣೆ ಮಾಡುವ ಮತ್ತು ಸಾಕ್ಷ್ಯಗಳ ಆಧಾರದ ಮೇಲೆ ಒಂದು ನಿರ್ಧಾರಕ್ಕೆ ಬರುವ ಮನಸ್ಥಿತಿ. ಸರಿ, ಈ ವೈಜ್ಞಾನಿಕ ಮನೋಭಾವ ಬೆಳೆಸೋದೇ ಮುಖ್ಯ ಗುರಿ ಅನ್ನೋದಾದ್ರೆ ಶಾಲೆಗಳಲ್ಲಿ ವಿಜ್ಞಾನವನ್ನ ಯಾಕೆ ಬೇರೆ ಬೇರೆ ರೀತಿಯಲ್ಲಿ ಕಲಿಸ್ತಾರೆ? ಅದರ ಸಿಂದಿರೋ ಉದ್ದೇಶಗಳು ತರಿ ಏನು? ವಿಜ್ಞಾನ ಕಲಿಯೋದ್ರಿಂದಾಗೋ ಪ್ರಯೋಜನಗಳು ಒಂದೆರಡಲ್ಲ. ಮಕ್ಕಳಲ್ಲಿ ಕುತೂಹಲ ಹೆಚ್ಚಿಸೋದ್ರಿಂದ ಹಿಡಿದು ಮುಂದೆ ಅವರಿಗೆ ಒಂದು ಒಳ್ಳೆ ಕೆರಿಯರ್ ರೂಪಿಸೋವರೆಗೂ ಇದು ಬೇಕು. ಅಷ್ಟೇ ಅಲ್ಲ, ಇಡೀ ಸಮಾಜದ ಒಳಿತಿಗೂ ವಿಜ್ಞಾನ ಬೇಕೇ ಬೇಕು. ಅಂದ್ರೆ ಇದು ವ್ಯಕ್ತಿಯನ್ನ ಮತ್ತು ಸಮಾಜವನ್ನ ಎರಡನ್ನೂ ಒಟ್ಟಿಗೆ ಬೆಳೆಸುತ್ತೆ.
ನಮ್ಮ ಭಾರತದಲ್ಲಿ ವಿಜ್ಞಾನ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಇದೆ ಅಂತ ಬಹಳ ಹಿಂದೆಯೇ ಗುರುತಿಸಲಾಗಿತ್ತು. 1953ರಲ್ಲೇ ಮುದಾಲಿಯಾರ್ ಆಯೋಗ 10ನೇ ಕ್ಲಾಸ್ವರೆಗೂ ವಿಜ್ಞಾನವನ್ನ ಕಡ್ಡಾಯ ವಿಷಯ ಮಾಡಬೇಕು ಅಂತ ಶಿಫಾರಸು ಮಾಡಿತ್ತು. ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಐತಿಹಾಸಿಕ ಹೆಜ್ಜೆ ಅಂತಲೇ ಹೇಳ್ಬೋದು. ಹಾಗಾದ್ರೆ ಈ ತತ್ವಗಳನ್ನೆಲ್ಲ ಶಾಲಾ ಹಂತದಲ್ಲಿ ಹೇಗೆ ಕಲಿಸ್ತಾರೆ? ಅಂದ್ರೆ ಒಂದು ಮಗು 1ನೇ ಕ್ಲಾಸಿಂದ 12ನೇ ಕ್ಲಾಸ್ಗೆ ಬರೋವಷ್ಟರಲ್ಲಿ ವಿಜ್ಞಾನ ಶಿಕ್ಷಣ ಅನ್ನೋದು ಹೇಗೆಲ್ಲ ಬದಲಾಗುತ್ತಾ ಹೋಗುತ್ತೆ? ಬನ್ನಿ ಆ ಪ್ರಯಾಣವನ್ನ ನೋಡೋಣ. ಮೊಟ್ಟಮೊದಲಿಗೆ ಚಿಕ್ಕ ಮಕ್ಕಳ ಹಂತ ಅಂದ್ರೆ ಪ್ರೈಮರಿ ಸ್ಕೂಲ್. ಅಲ್ಲಿ ವಿಜ್ಞಾನ ಕಲಿಸೋದರ ಗುರಿಗಳೇನು ಅಂತ ನೋಡೋಣ. ನೋಡಿ, ಈ ಸ್ಟೇಜ್ನಲ್ಲಿ ಮಕ್ಕಳಿಗೆ ಕಷ್ಟಕರವಾದ ಸೂತ್ರಗಳನ್ನ ಹೇಳ್ಕೊಡೋದಿಲ್ಲ. ಬದಲಿಗೆ ಪ್ರಕೃತಿ ಅಂದ್ರೆ ಪ್ರೀತಿ ಹುಟ್ಟು ಹಾಗೆ ಮಾಡ್ಲಾಗತ್ತೆ. ನೀರನ್ನ ಯಾಕೆ ಉಳಿಸ್ಬೇಕು, ಗಿಡ ನೆಡೋದ್ರಲ್ಲಿರೋ ಖುಷಿ, ಎಲ್ರೂ ಜೊತೆಗೂಡಿ ಕೆಲ್ಸ ಮಾಡೋದು, ಈ ಥರದ ಮೌಲ್ಯಗಳನ್ನ ಆಟದ ಮೂಲಕ ಕಲಿಸಲಾಗತ್ತೆ. ಇಲ್ಲಿ ವಿಜ್ಞಾನ ಅನ್ನೋದು ಪಾಠ ಅಲ್ಲ, ಅದೊಂದು ಅನುಭವ. ಇದರ ನಂತರ ಬರೋದು ಉನ್ನತ ಪ್ರಾಥಮಿಕ ಹಂತ ಅಂದ್ರೆ ಹೈಯರ್ ಪ್ರೈಮರಿ. ಇಲ್ಲಿ ವಿಜ್ಞಾನದ ಪರಿಕಲ್ಪನೆಗಳು ಸ್ವತಃ ಹೆಚ್ಚು ಸ್ಟ್ರಕ್ಚರ್ಡ್ ಆಗ್ತಾ ಹೋಗುತ್ತೆ. ಈ ಹಂತದಲ್ಲಿ ವಿಜ್ಞಾನ ಪಠ್ಯಪುಸ್ತಕದಿಂದ ಹೊರಬಂದು ವಿದ್ಯಾರ್ಥಿಗಳ ಜೀವನಕ್ಕೆ ಕನೆಕ್ಟ್ ಆಗತ್ತೆ. ನಮ್ಮ ಸೈಕಲ್ ಬ್ರೇಕ್ ಯಾಕೆ ಹಿಡಿಯುತ್ತೆ, ಮಳೆ ಯಾಕೆ ಬರುತ್ತೆ, ಈ ಥರ ಹೇಗೆ ಮತ್ತು ಯಾಕೆ ಅನ್ನೋ ಪ್ರಶ್ನೆಗಳನ್ನ ಕೇಳೋ ಹಾಗೆ ಪ್ರೋತ್ಸಾಹಿಸಲಾಗತ್ತೆ. ಯಾಕಂದ್ರೆ ಇಲ್ಲಿ ಉತ್ತರಕ್ಕಿಂತ ಪ್ರಶ್ನೆ ಕೇಳೋದು ತುಂಬಾ ಮುಖ್ಯ. ಹಾಗಾದ್ರೆ ಮತ್ತೊಮ್ಮೆ ಯೋಚನೆ ಮಾಡೋಣ. ಈ ಹಂತದ ಗುರಿ ಕೇವಲ ವಿಜ್ಞಾನದ ಫ್ಯಾಕ್ಟ್ಸ್ ಹೇಳ್ಕೊಡೋದಾ? ಖಂಡಿತ ಇಲ್ಲ. ಅದರ ಅಸಲಿ ಗುರಿ ಆ ಫ್ಯಾಕ್ಟ್ಸನ್ನ ಕಂಡಿಡಿಯೋ ಪ್ರಾಸೆಸ್ ಮತ್ತು ಅದಕ್ಕೆ ಬೇಕಾದ ಸ್ಕಿಲ್ಸನ್ನ ಕಲಿಸೋದು. ಇನ್ನು ಕೊನೆಯದಾಗಿ ಮಾಧ್ಯಮಿಕ ಮತ್ತು ಉನ್ನತ ಮಾಧ್ಯಮಿಕ ಹಂತ ಅಂದರೆ ಹೈಸ್ಕೂಲ್ ಮತ್ತು ಪಿಯುಸಿ. ಇಲ್ಲಿ ವಿಜ್ಞಾನ ಶಿಕ್ಷಣ ವಿದ್ಯಾರ್ಥಿಗಳನ್ನ ನಿಜ ಜೀವನಕ್ಕೆ ಮತ್ತು ಉನ್ನತ ಶಿಕ್ಷಣಕ್ಕೆ ತಯಾರು ಮಾಡುತ್ತೆ. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಕೇವಲ ಕಲಿಯೋರಾಗಿ ಉಳಿಯಲ್ಲ, ಅವರು ವಿಮರ್ಶಕರಾಗ್ತಾರೆ. ಬಾಯ್ಪಾಠ ಮಾಡೋ ಬದಲು ವಿಷಯವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಲ್ಯಾಬಲ್ಲಿ ಮಾಡೋ ಪ್ರಯೋಗಗಳು ಮತ್ತೆ ಸಮಾಜದ ಮೇಲೆ ವಿಜ್ಞಾನ ತಂತ್ರಜ್ಞಾನದ ಪ್ರಭಾವದ ಬಗ್ಗೆ ನಡೆಯೋ ಚರ್ಚೆಗಳು ಇವೆಲ್ಲ ಅವರನ್ನ ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸ್ತವೆ. ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ನಾವೀಗ ಕೊನೆ ಹಂತಕ್ಕೆ ಬಂದಿದ್ದೀವಿ. ಹಾಗಾದ್ರೆ ವಿಜ್ಞಾನ ಶಿಕ್ಷಣದ ಅಂತಿಮ ಸಾರಾಂಶ ಏನೋ, ಅದು ನಮ್ಮಲ್ಲಿ ಯಾವ ರೀತಿಯ ಮನೋಭಾವವನ್ನ ಬೆಳೆಸೋಕೆ ಪ್ರಯತ್ನಿಸುತ್ತೆ? ವಿಜ್ಞಾನ ಶಿಕ್ಷಣ ಅನ್ನೋದು ಕೇವಲ ಮೆದುಳಿಗೆ ಕೆಲಸ ಕೊಡೋದಲ್ಲ, ಅದು ನಮ್ಮ ಹೃದಯವನ್ನೂ ರೂಪಿಸುತ್ತೆ. ಪ್ರಾಮಾಣಿಕತೆ, ಸಮಗ್ರತೆ ಮತ್ತು ಸಹಕಾರ, ಈ 3 ಮೌಲ್ಯಗಳೇ ನಿಜವಾದ ವೈಜ್ಞಾನಿಕ ವಿಧಾನದ ಅಡಿಪಾಯ. ಈ ಗುಣಗಳನ್ನ ಬೆಳೆಸೋದೇ ವಿಜ್ಞಾನ ಶಿಕ್ಷಣದ ನಿಜವಾದ ಗುರಿ. ಕೊನೆಯದಾಗಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಕೇವಲ ಶಾಲೆಗಳಲ್ಲಷ್ಟೇ ಅಲ್ಲ, ನಮ್ಮ ಮನೆಗಳಲ್ಲಿ, ನಮ್ಮ ಸಮಾಜದಲ್ಲಿ ಪ್ರಶ್ನಿಸುವ, ಹುಡುಕುವ ಮತ್ತು ಸಾಕ್ಷಿಗಳಿಗೆ ಬೆಲೆ ಕೊಡುವ ಈ ನಿಜವಾದ ವೈಜ್ಞಾನಿಕ ಮನೋಭಾವವನ್ನ ನಾವೆಲ್ಲರೂ ಸೇರಿ ಹೇಗೆ ಬೆಳೆಸಬಹುದು? ಇದರ ಬಗ್ಗೆ ಖಂಡಿತ ಯೋಚಿಸಿ.